ದುಬೈಯಲ್ಲಿ ಪ್ರತಿ ಮೊಟ್ಟೆ ಮೇಲೆ ಕೂಡ ಎಕ್ಸ್ಪೈರಿ ಡೇಟ್ ಯಾಕಿರುತ್ತೆ ಅಂತ ನಿಮಗೆ ಗೊತ್ತಾ? ನಿಮಗೆ ಎಲ್ಲಿಂದ ಗೊತ್ತಿರೋದು? ಮೊಟ್ಟೆ ಇಟ್ಟಿರೋ ಕೋಳಿಗೆ ಕೂಡ ಗೊತ್ತಿರಲಿಕ್ಕೆ. ಆಕ್ಚುಲಿ ಇವತ್ತು ನಾನು ಬ್ರೆಡ್ ಎಲ್ಲ ತಗೊಂಡು ಬಂದಿದ್ದೆ ಒಂದು ಸ್ಪೆಷಲ್ ಸ್ಯಾಂಡ್ವಿಚ್ ಮಾಡಬೇಕು ಅಂತ. ಸ್ಯಾಂಡ್ವಿಚ್ ಮಾಡಲಿಕ್ಕೆ ಫಸ್ಟಿಗೆ ನೀವು 2 ಮೊಟ್ಟೆ ತಗೊಳ್ಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಕಟಿಂಗ್ ಬೋರ್ಡ್ ತಗೊಂಡು ಟೊಮೆಟೊ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಏನೆಲ್ಲ ಬೇಕು ಎಲ್ಲ ಕಟ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮದು ಕಟ್ಟಿಂಗ್ ಎಲ್ಲ ಆಯಿತು. ನೋಡಿ, ಐಟಮ್ ಎಲ್ಲ ರೆಡಿ ಇದೆ. ಇವಾಗ ಮೊಟ್ಟೆ ಹೊಡೆದು ಗ್ಲಾಸಿಗೆ ಹಾಕೋದು. ಮತ್ತು ನಾನು ಹೀಗೆ ಮೊಟ್ಟೆ ಹೊಡೆದೆ ಅಂತ ನೀವೆಲ್ಲ ಹೊಡಿಲಿಕ್ಕೆ ಹೋಗ್ಬೇಡಿ, ನಾನು ಸ್ವಲ್ಪ ಎಕ್ಸ್ಪರ್ಟ್ ಅಲ್ವಾ. ಈ ಮೊಟ್ಟೆ ಹೊಡೆದಾಕಿದ್ಮೇಲೆ ಈ ಕಟ್ ಮಾಡಿರೋ ಟೊಮೆಟೊ, ನೀರುಳ್ಳಿ, ಸೊಪ್ಪೆಲ್ಲ ಏನಿದೆ ಎಲ್ಲವನ್ನು ತೆಗೆದು ಒಂದೇ ಗ್ಲಾಸಿಗೆ ಹಾಕಿ ಆಯಿತಾ. ಮತ್ತು ಸ್ವಲ್ಪ ಅರಿಶಿನ ಹುಡಿ, ಉಪ್ಪು, ಖಾರದ ಹುಡಿ ಎಲ್ಲ ಹಾಕಿ, ಮತ್ತು ನಿಮಗೆ ಪೆಪ್ಪರ್ ಬೇಕಾದರೆ ಪೆಪ್ಪರ್ ಕೂಡ ಹಾಕ್ಬೋದು. ಇನ್ನು ಈ ಪ್ಯಾನನ್ನು ತೆಗೆದು ಸ್ಟವ್ ಮೇಲೆ ಇಡೋದು, ಸ್ಟವ್ ಆನ್ ಮಾಡೋದು. ಅದರಲ್ಲಿ ಬಿಸಿ ಆಗ್ತಾ ಇದ್ದಾಗೆ ನಾವು ಈಚೆಲೆ ಮೊಟ್ಟೆಯನ್ನು ಚಂದ ಮಿಕ್ಸ್ ಮಾಡಬೇಕಾಯ್ತಾ. ಮತ್ತು ತವ ಬಿಸಿ ಆಗ್ತಿದ್ದಾಗೆ ಗ್ಲಾಸಲ್ಲಿ ಇದ್ದದನ್ನೆಲ್ಲ ತವದ ಮೇಲೆ ಹಾಕಿದರೆ ಆಯಿತು. ಆ್ಯಕ್ಚುಲಿ ಇದು ಸುಲಭದ ಕೆಲಸ, ಕಷ್ಟದ ಕೆಲಸ ಇರೋದು ಇವಾಗ. ಇದನ್ನು ಉಲ್ಟ ಮಾಡಿ ಹಾಕಬೇಕು. ಅಲ್ಲ, ನನಗಷ್ಟು ಕಷ್ಟ ಎಂತೆಲ್ಲ, ಸಿಂಪಲ್. ಬಟ್ ನೀವು ಮಾಡಬೇಕಾದ್ರೆ ಜಾಗ್ರತೆ ಆಯ್ತಾ. ಅಲ್ಲ, ಒಮ್ಮೊಮ್ಮೆ ಹೀಗೀಗ ಆಗ್ತದೆ, ಅದಕ್ಕೆಲ್ಲ ತಲೆ ಬಿಸಿ ಮಾಡಲಿಕ್ಕಿಲ್ಲ ಆಯ್ತಾ. ಮತ್ತು ಅದನ್ನು ಹಾಗೀಗೆ ಮಾಡಿ ಸರಿ ಮಾಡಿ ಆಯಿತು ನಾನು. ನೋಡಿ, ಇವಾಗ ನಾರ್ಮಲ್ ಆಮ್ಲೆಟ್ನಾಗಿ ಕಾಣೋದಿಲ್ವಾ. ಇವಾಗ ವಾಪಸ್ ಹಾಗೆ ಸ್ಟವ್ ಮೇಲೆ ಇಡೋದು, ವಾಪಸ್ ಅದನ್ನು ಬಿಸಿ ಮಾಡೋದು. ಮತ್ತು ಈಗ ಮೆಲ್ಲ ಸ್ಟೈಲೆಲ್ಲ ತೆಗೆದು ವಾಪಸ್ ಪ್ಲೇಟಿಗೆ ಹಾಕಿದ್ರೆ ಆಯಿತು. ತಲೆ ಬಿಸಿ ಅಂತ ಮಾಡ್ಲಿಕ್ಕಿಲ್ಲ, ನಮ್ಮಂಥ ದೊಡ್ಡ ದೊಡ್ಡ ಶೆಫ್ಗಳಿಗೆಲ್ಲ ಇದು ದೊಡ್ಡ ವಿಷಯ ಅಲ್ಲ. ಸೆಕೆಂಡ್ ಸ್ಟೆಪ್ ಬ್ರೆಡ್ ಟೋಸ್ಟ್ ಮಾಡೋದು. ಚಂದ ತವವನ್ನು ಬಿಸಿ ಮಾಡ್ಲಿಕ್ಕಿಟ್ಟು ಎಣ್ಣೆ ಅಥವಾ ಬಟರ್ ಹಾಕಿ ಚಂದ ಬ್ರೆಡ್ ಬಿಸಿ ಮಾಡಿದ್ರೆ ಆಯ್ತು. ಮತ್ತೆ ಬ್ರೆಡ್ ನೋಡಿ ಇಷ್ಟಿದಾದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಬಿಸಿ ಆಗೋದು ಬೇಡ. ಇನ್ನು ಮೇಲೆ ಒಂದು ಬ್ರೆಡ್ ಅನ್ನು ತೆಗೆದು ಆ ಬ್ರೆಡ್ ಅನ್ನು ಇಟ್ಟುಕೊಂಡು ಅದರ ಮೇಲೆ ಆಮ್ಲೆಟ್ ಅನ್ನು ಕಟ್ ಮಾಡಿ ಹಾಕಿದ್ರೆ ಆಯ್ತು. ಅಲ್ಲ, ನನಗೆ ಕಟ್ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಆಲ್ರೆಡಿ ಕಟ್ ಆಗಿದೆ ಅದು. ಮತ್ತೆ ಅದನ್ನು ಚಂದ ಮಧ್ಯದಿಂದ ಕಟ್ ಮಾಡಿದ್ರೆ ಆಯ್ತು. ನೋಡಿ, ನೋಡ್ಲಿಕ್ಕೆ ಸ್ಯಾಂಡ್ವಿಚ್ ತರಾನೇ ಇಲ್ವಾ. ಒಟ್ಟಿಗೆ ಸಾಸ್ ಏನಾದರೂ ಇದ್ರೆ ತಿನ್ಲಿಕ್ಕೆ ಚಂದ ಆಗ್ತದೆ ಆಯ್ತಾ. ನಿಮಗೆ ತಿನ್ಲಿಕ್ಕೆ ಚಂದ ಆಯ್ತು ಅಂತೇಳಿ ಮನೆಗೆ ಬಂದವರಿಗೆಲ್ಲ ಮಾಡಿ ಕೊಡಬೇಡಿ. ಅವರು ಒಮ್ಮೆ ತಿಂದರೆ ಮತ್ತೆ ವಾಪಸ್ ಮನೆಗೆ ಬರಲಿಕ್ಕಿಲ್ಲ. ಸರಿ, ನೀವಿನ್ನು ಬೇಗ ಹೋಗಿ ಇದನ್ನು ಟ್ರೈ ಮಾಡಿ ನೋಡಿ. ನಾವಿನ್ನು ಸಿಗುವ ಮುಂದಿನ ವಿಡಿಯೋದಲ್ಲಿ. See you soon.